ವೀಕ್ಷಕರೇ, IPLನ ಕೋಟಿ ವೀರರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, 2025ನೇ ಸಾಲಿನ IPL ಆಕ್ಷನ್ ಮುಕ್ತಾಯವಾಗಿದೆ. ಹಾಗಿದ್ರೆ ಯಾರೆಲ್ಲ ಕೋಟಿ ವೀರರು ಈ ಒಂದು IPLನ ಆಕ್ಷನ್ನಲ್ಲಿ ಹೊರಬಂದಿದ್ದಾರೆ? ಜೊತೆಗೆ ಈ IPLನ ಆಕ್ಷನ್ ಬಳಿಕ RCB ತಂಡ ಅದೆಷ್ಟು ಬಲಿಷ್ಠವಾಗಿದೆ, ಹೇಗೆ ತಂಡವನ್ನು ಬ್ಯಾಲೆನ್ಸ್ ಮಾಡಲಾಗಿದೆ, ಇದೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಎಲ್ಲಕ್ಕಿಂತ ಮೊದಲು ಈ ಒಂದು IPLನ ಆಕ್ಷನ್ನಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಬಿಕ್ರಿಯಾಗಿದ್ದು ರಿಷಬ್ ಪಂತ್. ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ರಿಷಬ್ ಪಂತ್ ಅವರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ರಿಷಬ್ ಪಂತ್ IPL ಕಂಡ ಅತ್ಯಂತ ಮೋಸ್ಟ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅಂತಲೇ ಕರೆಯಲಾಗುತ್ತೆ. ಯಾಕಂದರೆ ಇವರ ಬ್ಯಾಟಿಂಗ್ನ ವೈಖರಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಸ್ಫೋಟಕ ಬ್ಯಾಟಿಂಗ್ ಇರುತ್ತೆ. ಅವರ ಆರ್ಭಟ ಪಿಚ್ನಲ್ಲಿ ಹೇಗಿರುತ್ತೆ ಅಂದರೆ ಎದುರಾಳಿ ಬೌಲರ್ಗಳು ಅವರನ್ನು ನೋಡಿ ನಡುಗು ಹೋಗ್ತಾರೆ. ಆ ರೀತಿಯಾದಂಥ ಒಂದು ಬ್ಯಾಟಿಂಗನ್ನು ರಿಷಬ್ ಪಂತ್ ಅವರು ಮಾಡ್ತಾರೆ. ಜೊತೆಗೆ ಇವರು ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. 3 ಫಾರ್ಮೆಟ್ನಲ್ಲಿಯೂ ಕೂಡ ಭಾರತ ತಂಡವನ್ನು ರಿಷಬ್ ಪಂತ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಕಳೆದ ಆವೃತ್ತಿಯಲ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇದ್ರು. ಕಳೆದ ಸಾಕಷ್ಟು ಆವೃತ್ತಿಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವೇ ರಿಷಬ್ ಪಂತ್ ಕಣಕ್ಕಿಳಿತಾ ಇದ್ರು. ಜೊತೆಗೆ ಕಳೆದ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನಾಗಿಯೂ ಕೂಡ ಆ ತಂಡವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವವನ್ನು ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿ ಅವರು ಪ್ರದರ್ಶನವನ್ನು ಕೊಡಿದರು. ಜೊತೆಗೆ ಆ ತಂಡಕ್ಕೂ ಕೂಡ ಸಾಕಷ್ಟು ಒಂದು ಗೆಲುವಿನ ಕಾಣಿಕೆಯನ್ನು ಕೂಡ ನೀಡಿದರು. ಆದರೆ ಈ ಬಾರಿ ಒಂದು ನಾಯಕತ್ವದ ವಿಚಾರದಲ್ಲಿ ರಿಷಬ್ ಪಂತ್ ಮತ್ತು ಈ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮ್ಯಾನೇಜ್ಮೆಂಟ್ ನಡುವೆ ಸ್ವಲ್ಪ ಗೊಂದಲಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿದ್ವು ಅನ್ನುವಂಥ ಒಂದು ವರದಿ ಕೂಡ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ರಿಷಬ್ ಪಂತ್ ಅವರು ತಂಡದಿಂದ ಹೊರಗೆ ಬಂದಿದ್ದರು. ಏನು ಬಿಡ್ಡಿಂಗ್ಗೆ ತಾನು ನಿಲ್ತೀನಿ, ಅಂದರೆ ಆಕ್ಷನ್ಗೆ ನಾನು ಕಣಕ್ಕಿಳಿತೀನಿ ಅನ್ನುವಂಥ ಒಂದು ನಿರ್ಧಾರವನ್ನು ತಾಳಿದರು. ಹೀಗಾಗಿ ಈ ಬಾರಿಯ ಆಕ್ಷನ್ನಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ರಿಷಬ್ ಪಂತ್ ಅವರು ಬಿಕ್ರಿಯಾಗಿರುವಂಥದ್ದು ಬರೋಬ್ಬರಿ 27 ಕೋಟಿ ರೂಪಾಯಿ. ಇದು ಯಾಕಂದರೆ ಇಡೀ IPLನ ಇತಿಹಾಸದಲ್ಲಿಯೇ ಇಷ್ಟೊಂದು ಭಾರಿ ಮೊತ್ತಕ್ಕೆ ಯಾವ ಆಟಗಾರ ಕೂಡ ಬಿಕ್ರಿಯಾಗಿರಲಿಲ್ಲ. ಆದರೆ ಮೊದಲ ಬಾರಿಗೆ ರಿಷಬ್ ಪಂತ್ IPL ಇತಿಹಾಸ ಕಂಡ ಮೋಸ್ಟ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅಂತಲೇ ಇವರನ್ನು ಕರೆಯಲಾಗುತ್ತೆ. ಜೊತೆಗೆ ಟೀಮ್ ಇಂಡಿಯಾದಲ್ಲಿಯೂ ಕೂಡ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಇವರನ್ನು ಸೆಳೆಯುವಲ್ಲಿ ಸದ್ಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಯಶಸ್ವಿಯಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಆ ತಂಡದ ನಾಯಕನಾದರೂ ಕೂಡ ಅಚ್ಚರಿಯಿಲ್ಲ. ಇನ್ನೊಂದು ಎರಡನೇ ಆಟಗಾರನಾಗಿ, ಅಂದರೆ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಬಿಕ್ರಿಯಾದ ಎರಡನೇ ಆಟಗಾರ ಅದು ಶ್ರೇಯಸ್ ಅಯ್ಯರ್. ಇವರನ್ನು ಕೊಂಡ್ಕೊಳ್ಳೋದಕ್ಕೆ ಸಾಕಷ್ಟು ತಂಡಗಳು ಮುಗಿಬಿದ್ವು. ಯಾಕಂದರೆ ಕಳೆದ ಬಾರಿಯ ಚಾಂಪಿಯನ್ಸ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ದು ಶ್ರೇಯಸ್ ಅಯ್ಯರ್ ಅವರು. ಹೀಗಾಗಿ ಈ ಬಾರಿ ಆ ಶ್ರೇಯಸ್ ಅಯ್ಯರ್ ಅವರನ್ನು ತಮ್ಮ ತಂಡದಲ್ಲಿಯೇ ಉಳಿಸ್ಕೊಳ್ಳೋಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾನೇಜ್ಮೆಂಟ್ ಸಾಕಷ್ಟು ಒಂದು ಆಸಕ್ತಿಯನ್ನು ವಹಿಸಿತ್ತು. ಆದರೆ ಖುದ್ದು ಶ್ರೇಯಸ್ ಅಯ್ಯರ್ ಅವರು ಈ ಒಂದು ತಂಡದಿಂದ ಹೊರಬಂದು ತಾನೂ ಕೂಡ ಈ ಬಾರಿಯ ಬಿಡ್ಡಿಂಗ್ನಲ್ಲಿ ಇರಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ. ಹೀಗಾಗಿ ಎರಡನೇ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಇದೀಗ ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿದ್ದಾರೆ. ಬರೋಬ್ಬರಿ 26 ಕೋಟಿ 75 ಲಕ್ಷಕ್ಕೆ ಇವರು ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಇನ್ನು ಮೂರನೆಯ ದುಬಾರಿ ಆಟಗಾರ ಎನಿಸ್ಕೊಂಡಿರುವಂಥದ್ದು ಈ ಬಾರಿಯ IPLನ ಆಕ್ಷನ್ನಲ್ಲಿ ಅದು ವೆಂಕಟೇಶ್ ಅಯ್ಯರ್. ಇವರು ಕೂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಆಡ್ತಾ ಇದ್ರು. ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿತಾ ಇದ್ರು. ಜೊತೆಗೆ ಆಲ್ರೌಂಡರ್ ಆಟಗಾರನಾಗಿ ಆ ತಂಡಕ್ಕೆ ಸಾಕಷ್ಟು ಗೆಲುವಿನ ಕಾಣಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತಂಡದಲ್ಲಿ ಒಂದು ಉತ್ತಮ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಆ ತಂಡಕ್ಕೆ ನೆರವಾಗ್ತಾ ಇದ್ರು. ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಬಾರಿ ವೆಂಕಟೇಶ್ ಅಯ್ಯರ್ ಅವರನ್ನು ತಮ್ಮ ತಂಡದಲ್ಲಿಯೇ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಬರೋಬ್ಬರಿ 23 ಕೋಟಿ ರೂಪಾಯಿ 75 ಲಕ್ಷ ರೂಪಾಯಿಯನ್ನು ಕೊಟ್ಟು ತಮ್ಮ ತಂಡದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ನಾಲ್ಕನೆಯ ಬಲು ದುಬಾರಿ ಆಟಗಾರ ಎನಿಸ್ಕೊಂಡಿರುವಂಥದ್ದು ಈ ಬಾರಿಯ IPLನ ಆಕ್ಷನ್ನಲ್ಲಿ ಅದು ಹರ್ಷದೀಪ್ ಸಿಂಗ್. ಇವರನ್ನು ಕೂಡ ಮೊದಲಿಗೆ ಪಂಜಾಬ್ ಕಿಂಗ್ಸ್ ತಂಡ ಏನು ರಿಟೈನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರನ್ನು ತಂಡದಲ್ಲಿ ಉಳಿಸ್ಕೊಂಡಿರಲಿಲ್ಲ, ತಂಡದಿಂದ ಕೈ ಬಿಟ್ಟಿತ್ತು. ಆದರೆ ಈ ಒಂದು ಆಕ್ಷನ್ನಲ್ಲಿ ವೇಗಿ ಏನಿದ್ದಾರೆ, ಈ ವೇಗಿಯನ್ನು ತಮ್ಮ ತಂಡದಲ್ಲಿಯೇ ಉಳಿಸಿಕೊಳ್ಳುವಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಯಶಸ್ವಿಯಾಗಿದೆ. ಬರೋಬ್ಬರಿ 18 ಕೋಟಿ ರೂಪಾಯಿಯನ್ನು ನೀಡಿ ಪಂಜಾಬ್ ಕಿಂಗ್ಸ್ ತಂಡ ಹರ್ಷದೀಪ್ ಸಿಂಗ್ ಅವರನ್ನು ತಮ್ಮ ತಂಡದಲ್ಲಿ ಉಳಿಸ್ಕೊಂಡಿದೆ. ಯಾಕಂದರೆ ಇವರು ಸದ್ಯ ಟೀಮ್ ಇಂಡಿಯಾದಲ್ಲಿಯೂ ಕೂಡ ಅಭ್ಯಸ್ತಾ ಇದ್ದಾರೆ. ಎದುರಾಳಿ ಪಡೆಯ ಬ್ಯಾಟ್ಸ್ಮನ್ಗಳಿಗೆ ಭಯ ಹುಟ್ಟಿಸುವಂಥ ಒಂದು ವೇಗ ಇದೆಯಲ್ಲ,
ಇವರ ಬೌಲಿಂಗ್ನಲ್ಲಿ ಅದು ಕಂಡುಬರುತ್ತೆ. ಹಾಗಾಗಿ ಮತ್ತೆ ನಮ್ಮ ತಂಡಕ್ಕೆ ಇವರು ಬೇಕು ಅನ್ನುವಂಥ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಹರ್ಷದೀಪ್ ಸಿಂಗ್ ಅವರನ್ನು ತಮ್ಮ ತಂಡದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಬರೋಬ್ಬರಿ 18 ಕೋಟಿ ರೂಪಾಯಿಯನ್ನು ಹರ್ಷದೀಪ್ ಸಿಂಗ್ ಅವರಿಗೆ ನೀಡಿದೆ. ಇನ್ನು 5ನೇ ಆಟಗಾರ ಅತ್ಯಂತ ದುಬಾರಿ ಅನಿಸ್ಕೊಂಡಿರುವಂಥದ್ದು ನಮ್ಮ ಯಜುವೇಂದ್ರ ಚಹಲ್. ಇವರು ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನಮ್ಮ RCB ತಂಡದಲ್ಲಿಯೂ ಕೂಡ ಇವರು ಮೋಡಿಯನ್ನು ಮಾಡ್ತಾಯಿದ್ರು. ಜೊತೆಗೆ ಕಳೆದ ಒಂದು 2-3 ಆವೃತ್ತಿಗಳಿಂದ ಇವರು ರಾಯಲ್ಸ್ ತಂಡದ ಪರ ಆಡ್ತಾಯಿದ್ರು. ಕಳೆದ ಆವೃತ್ತಿಯಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ಚಹಲ್ ನೀಡಿದರು. ಹೀಗಾಗಿ ಇವರನ್ನು ಸೆಳೆಯುವಲ್ಲಿಯೂ ಕೂಡ ಸಾಕಷ್ಟು ತಂಡಗಳು ಮುಗಿಬಿದ್ವು. ನಾ ಮುಂದು ತಾ ಮುಂದು ಅನ್ನೋ ರೀತಿಯಲ್ಲಿ ಎಲ್ಲ ತಂಡಗಳು ಕೂಡ ಅಲ್ಲಿ ಆಸಕ್ತಿಯನ್ನು ತೋರಿಸಿದ್ವು. ಕೊನೆಯದಾಗಿ ಅವರು ಪಂಜಾಬ್ ಕಿಂಗ್ಸ್ ತಂಡವನ್ನು ಸೇರಿರುವಂಥದ್ದು ಬರೋಬ್ಬರಿ 18 ಕೋಟಿ ರೂಪಾಯಿಯನ್ನು ಕೊಟ್ಟು ಯಜುವೇಂದ್ರ ಚಹಲ್ ಅವರನ್ನು ಪಂಜಾಬ್ ಕಿಂಗ್ಸ್ ತಂಡ ಖರೀದಿ ಮಾಡಿದೆ. ಯಾಕಂದರೆ IPLನಲ್ಲಿ ನೋಡ್ತಾ ಹೋದರೆ ಅತ್ಯಂತ ಹೆಚ್ಚಿನ ವಿಕೆಟ್ಗಳನ್ನು ಪಡೆದುಕೊಂಡ ಬೌಲರ್ಗಳಲ್ಲಿ ಯಜುವೇಂದ್ರ ಚಹಲ್ ಕೂಡ ಕಾಣಿಸಿಕೊಳ್ತಾರೆ. ಕಳೆದ ಒಂದು 2-3 ಆವೃತ್ತಿಗಳಲ್ಲಿ ಅವರ ಪ್ರದರ್ಶನವನ್ನು ನೋಡ್ತಾ ಇದ್ದರೆ ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು ಅವರ ಪ್ರದರ್ಶನ. ಉತ್ತಮ ವಿಕೆಟ್ಗಳನ್ನ ಬೇಟೆಯಾಡ್ತಾ ಇದ್ರು. ಹೀಗಾಗಿ ಈ ಬಾರಿಯೂ ಕೂಡ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. 18 ಕೋಟಿ ರೂಪಾಯಿ ಮೊತ್ತಕ್ಕೆ ಸದ್ಯ ಪಂಜಾಬ್ ಕಿಂಗ್ಸ್ ತಂಡ ಯಜುವೇಂದ್ರ ಚಹಲ್ ಅವರನ್ನು ತಮ್ಮ ತಂಡಕ್ಕೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಇನ್ನೊಬ್ಬ ಆಟಗಾರ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆಗಿರುವುದು ಅಂತಂದರೆ ಅದು ಜಾಸ್ ಬಟ್ಲರ್. ಈಗೆಲ್ಲ ನಾವು ಸಾಕಷ್ಟು ಆಟಗಾರರ ಹೆಸರುಗಳನ್ನ ಹೇಳ್ತಾ ಬಂದ್ವಿ. ಇವರೆಲ್ಲರೂ ಕೂಡ ಇಂಡಿಯಾದ ಆಟಗಾರರು, ಅಂದರೆ ಭಾರತ ತಂಡದಲ್ಲಿ ಗುರುಸಿಕೊಂಡಿದ್ದಂಥ ಆಟಗಾರರು, ಭಾರತದ ಆಟಗಾರರು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಅಂದರೆ ವಿದೇಶಿ ಆಟಗಾರರಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಅತಿ ಹೆಚ್ಚಿನ ಮೊತ್ತಕ್ಕೆ ಖರೀದಿಯಾದಂಥ ಆಟಗಾರ ಅಂದರೆ ಅದು ಜಾಸ್ ಬಟ್ಲರ್. ಬರೋಬ್ಬರಿ 15 ಕೋಟಿ 75 ಲಕ್ಷ ರೂಪಾಯಿಗೆ ಗುಜರಾತ್ ಟೈಟನ್ಸ್ ತಂಡ ಈ ಜಾಸ್ ಬಟ್ಲರ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈ ಜಾಸ್ ಬಟ್ಲರ್ ಬಗ್ಗೆ ನಾವು ಹೇಳಲೇಬೇಕು. ಯಾಕಂದರೆ ಇವರು IPLನಲ್ಲಿಯೂ ಅಷ್ಟೇ, ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿಯೂ ಅಷ್ಟೇ ಇವರ ಸ್ಫೋಟಕ ಬ್ಯಾಟಿಂಗ್ ಏನಿದೆಯಲ್ಲ ಇದು ವಿಶ್ವದ ಗಮನವನ್ನು ಸೆಳೆದಿರುವಂಥದ್ದು. ಆ ರೀತಿಯಾಗಿ ಅವರ ಪ್ರದರ್ಶನ ಇರುತ್ತೆ. ಅಂದರೆ ಅವರು ಆರಂಭಿಕರಾಗಿ ಕಣಕ್ಕಿಳಿದ್ರು ಅಂದರೆ ಅವರ ಆಟವನ್ನು ನೋಡೋದಕ್ಕೆ, ಜೊತೆಗೆ ಬೌಲರ್ಗಳು ಕೂಡ ಅವರನ್ನು ಹೇಗೆ ಎದುರಿಸೋದು ಅನ್ನೋ ರೀತಿಯಲ್ಲಿ ಒಂದು ರೀತಿಯಾಗಿ ಭಯಭೀತರಾಗಿರ್ತಾರೆ. ಹೀಗಾಗಿ ಈ ಜಾಸ್ ಬಟ್ಲರ್ ಅವರನ್ನು ಖರೀದಿ ಮಾಡೋದಕ್ಕೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ನಡೀತು ಮ್ಯಾನೇಜ್ಮೆಂಟ್ಗಳ ನಡುವೆ. ಕೊನೆಯದಾಗಿ ಗುಜರಾತ್ ಟೈಟನ್ಸ್ ತಂಡ ಈ ಒಂದು ಜಾಸ್ ಬಟ್ಲರ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ, ತಮ್ಮ ತಂಡದ ಶಕ್ತಿಯಾಗಿ ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಯಾಕಂದರೆ ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇದ್ರು. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸಾಕಷ್ಟು ಬಾರಿ ಉತ್ತಮ ರನ್ನನ್ನು ಪೇರಿಸುವುದರ ಜೊತೆಗೆ ಅವರಿಗೆ ಸಾಕಷ್ಟು ಬಾರಿ ಅವರ ಗೆಲುವಿಗೆ ಕಾರಣರಾಗಿದ್ದರು. ಈ ಬಾರಿ ಗುಜರಾತ್ ಟೈಟನ್ಸ್ ತಂಡ ಜಾಸ್ ಬಟ್ಲರ್ ಅವರನ್ನು ಖರೀದಿ ಮಾಡಿರೋದ್ರಿಂದ ಅವರ ಒಂದು ಟಾಪ್ ಆರ್ಡರ್ ಬ್ಯಾಟಿಂಗ್ ಏನಿದೆ ಈ ಒಂದು ಜಾಸ್ ಬಟ್ಲರ್ ಬಲ ತುಂಬಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ಬೋದು. ಇನ್ನು ಈ ಬಾರಿಯ ಆಕ್ಷನ್ನಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಬರೋಬ್ಬರಿ 14 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ. ಇವರನ್ನು ಕೂಡ RCB ತಂಡ ಸೆಳೆಯಬಹುದು ಅನ್ನುವಂಥ ನಿರೀಕ್ಷೆ ಸಾಕಷ್ಟು ಅಭಿಮಾನಿಗಳಲ್ಲೂ ಕೂಡ ಮೂಡಿತ್ತು. ಜೊತೆಗೆ KL ರಾಹುಲ್ ಅವರು ಕೂಡ ಖುದ್ದು ತಾನು ಕೂಡ RCB ತಂಡದ ಪರ ಆಡಬೇಕು ಅನ್ನುವಂಥ ಒಂದು ಆಶಯವನ್ನು ಕೂಡ ಹೊರಹಾಕಿದ್ರು. ಆದರೆ ಈ ಒಂದು ಆಕ್ಷನ್ ನಡೆದಂಥ ಸಂದರ್ಭದಲ್ಲಿ RCB ಕೂಡ ಇವರ ಮೇಲೆ ಇಂಟ್ರೆಸ್ಟನ್ನು ತೋರಿಸ್ತು, ಸಾಕಷ್ಟು ಬಿಡ್ ಮಾಡುವಂಥ ಕೆಲಸವನ್ನು ಮಾಡ್ತು. ಕೊನೆಯದಾಗಿ ಡೆಲ್ಲಿ ಕ್ಯಾಪಿಟಲ್ಸನ್ನು ಸೇರುವಲ್ಲಿ ಅಂದರೆ ಇವರನ್ನು KL ರಾಹುಲ್ ಅವರನ್ನು ಸೆಳೆಯುವಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಯಶಸ್ವಿಯಾಗಿದೆ. ಕಳೆದ ಬಾರಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನು ನಮ್ಮ KL ರಾಹುಲ್ ಅವರು ಮುನ್ನಡೆಸಿದರು. ಅದಕ್ಕೂ ಹಿಂದಿನ ಆವೃತ್ತಿಯಲ್ಲಿ ಅವರು ಫೈನಲ್ವರೆಗೂ ಕೂಡ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನು ಮುನ್ನಡೆಸಿದರು. ಹೀಗಾಗಿ ಜೊತೆಗೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕನಾಗಿಯೂ ಕೂಡ ರಾಹುಲ್ ಅವರು ಸಾಕಷ್ಟು ಆವೃತ್ತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಒಳ್ಳೆಯ ಪ್ರದರ್ಶನವನ್ನು ಕೂಡ ನೀಡಿದರು. ಆರಂಭಿಕ ಆಟಗಾರನಾಗಿ IPLನಲ್ಲಿ ಸಾಕಷ್ಟು ಒಳ್ಳೆಯ ಪ್ರದರ್ಶನವನ್ನು KL ರಾಹುಲ್ ಅವರು ನೀಡಿದ್ದಾರೆ. ಆದರೆ ಈ ಬಾರಿ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಸಾಕಷ್ಟು ಅಂದರೆ ಈಗ ನಾವೇನು ರಿಷಬ್ ಪಂತ್ ಅವರ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ, ಶ್ರೇಯಸ್ ಅಯ್ಯರ್ ಅವರನ್ನ ನೋಡ್ತಾ ಹೋದ್ವಿ. ಅಂದರೆ 25, 26, 27 ಕೋಟಿ ಹೀಗೆ ಕೋಟಿ ಜಾಸ್ತಿ ಮೊತ್ತಕ್ಕೆ ಬಿಕ್ರಯಾಗಿದ್ದರು. KL ರಾಹುಲ್ ಅವರಿಗೂ ಕೂಡ ಸಾಕಷ್ಟು ಬೇಡಿಕೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ 14 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ದಾರೆ. ಈ ಡೆಲ್ಲಿ ತಂಡದ ನಾಯಕತ್ವ ವಹಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಜೋಫ್ರಾ ಆರ್ಚರ್ ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿದ್ದರು. ಈ ಬಾರಿ ಅವರನ್ನು ರಿಟೈರ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ
ಕೈ ಬಿಟ್ಟಿತ್ತು. ಯಾಕಂದರೆ ಕಳೆದ ಬಾರಿ ಗಾಯದ ಸಮಸ್ಯೆಯಿಂದಾಗಿ ಅವರು ತಂಡದಿಂದಲೇ ಹೊರಗುಳಿದಿದ್ದು, ಅಂದರೆ ಕಳೆದ ಬಾರಿಯ IPLನಿಂದಲೇ ಹೊರಗುಳಿದಿದ್ರು. ಇಂಗ್ಲೆಂಡ್ ತಂಡದ ಸ್ಟಾರ್ ವೇಗಿ ಇವರ ಒಂದು ಉಪಸ್ಥಿತಿ ಏನಿದೆಯಲ್ಲ ಇಡೀ ತಂಡಕ್ಕೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ಹೀಗಾಗಿ ಮತ್ತೆ ಇವರನ್ನು ತಮ್ಮ ತಂಡದಲ್ಲಿಯೇ ಉಳಿಸಿಕೊಳ್ಳುವಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಯಶಸ್ವಿಯಾಗಿದೆ. ಬರೋಬ್ಬರಿ 12.50 ಕೋಟಿ ಅಂದರೆ 12.5 ಕೋಟಿ ರೂಪಾಯಿಯನ್ನು ಕೊಟ್ಟು ಜೋಫ್ರಾ ಆರ್ಚರ್ ಅವರನ್ನು ತಮ್ಮ ತಂಡದಲ್ಲಿಯೇ ಉಳಿಸಿಕೊಳ್ಳುವಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಯಶಸ್ವಿಯಾಗಿದೆ. ಹೀಗಾಗಿ ಅವರ ಒಂದು ಬೌಲಿಂಗ್ ವಿಭಾಗ ಏನಿದೆ ಸಾಕಷ್ಟು ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿ ಮತ್ತೆ ಟ್ರೆಂಟ್ ಬೋಲ್ಟ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಬರೋಬ್ಬರಿ 12.5 ಕೋಟಿ ರೂಪಾಯಿಯನ್ನು ಕೊಟ್ಟು ಟ್ರೆಂಟ್ ಬೋಲ್ಟ್ ಏನು ನ್ಯೂಜಿಲೆಂಡ್ನ ವೇಗಿ ಇದ್ದಾರೆ ಇವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಮುಂಬೈ ಇಂಡಿಯನ್ಸ್ ಪಡೆ ಯಶಸ್ವಿಯಾಗಿದೆ. ಇವರು ಅಂದರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನೋಡ್ತಾ ಹೋದರೆ ನಾವೀಗ ಜಸ್ಪ್ರೀತ್ ಬೂಮ್ರಾ ಆ ಒಂದು ತಂಡದಲ್ಲಿ ಆಡ್ತಾ ಇದ್ದಾರೆ. ಹೀಗಾಗಿ ಅವರ ವೇಗದ ಬೌಲಿಂಗ್ ಪಡೆ ಏನಿದೆಯಲ್ಲ ಸಾಕಷ್ಟು ಬಲಿಷ್ಠವಾಗಿದೆ. ಈ ಬೂಮ್ರಾ ಜೊತೆಗೆ ಈಗ ಬೋಲ್ಟ್ ಕೂಡ ಸೇರಿಬಿಟ್ರೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಈ ಒಂದು ಟ್ರೆಂಟ್ ಬೋಲ್ಟನ್ನು ಈ ಒಂದು ಆಕ್ಷನ್ನಲ್ಲಿ ಅವರ ಮ್ಯಾನೇಜ್ಮೆಂಟ್ ಇದೆ ಸಾಕಷ್ಟು ಜಿಡ್ಡಿಗೆ ಬಿದ್ದವರಂತೆ ಏನು ಆಕ್ಷನನ್ನು ನಡೆಸಿ ಅವ್ರ ಮೇಲೆ ಬಿಡ್ಡಿಂಗನ್ನು ಮಾಡಿ ಮತ್ತೆ ಟ್ರೆಂಟ್ ಬೋಲ್ಟ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.